ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರಾಲಾಗ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಮಡಿ. ಇವತ್ತು ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಕಂಡಂಥ ಮೈಕ್ಗಳನ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂಥೇಳಿ ಇವತ್ತು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ಈಗ ನಾನು ಯೂಸ್ ಮಾಡ್ತಿರೋದು, ನಾನು ಸ್ಯಾಮ್ಸಂಗ್ S21 ಡೈರೆಕ್ಟಾಗಿ ಬೋಯಾ BY ಏನು ಲೆವೆಲಿಯರ್ ಮೈಕ್ ಇರುತ್ತಲ್ಲ ಅದನ್ನು ಕನೆಕ್ಟ್ ಮಾಡಿದ್ದೀನಿ. ನೋಡಿ ಇದ್ರ ಸೌಂಡ್ ಹೆಂಗಿರುತ್ತೆ ನೋಡಿ. ಆ್ಯಕ್ಚುಲಿ ಇದು ವೈರ್ಡ್ ಇರೋದ್ರಿಂದ ಭಾಳ ಜಂಜಾಟ ಇರುತ್ತೆ. ಆಮೇಲೆ ಸ್ಯಾಮ್ಸಂಗ್ಗೆ ಕನೆಕ್ಟ್ ಮಾಡಬೇಕಾದ್ರೆ ಅಡಾಪ್ಟರ್ ಬೇಕು. ಟೈಪ್ ಸಿ ಟು ಇದು ಏನು 3.5mm ಇರುತ್ತೆ, ಅದು ಅಡಾಪ್ಟರ್ ಬೇಕು. ಆಮೇಲೆ ಒಂದು ಮೈಕು ಮತ್ತು ಒಂದು ಹೆಡ್ಫೋನ್ ಇರೋ ಅಡಾಪ್ಟರ್ ಬೇಕು. ಆಮೇಲೆ ಈ ಥರ ಕೆಲವೊಂದು ಅಡಾಪ್ಟರ್ಗಳು ಹತ್ತವೆ. ಅದನ್ನು ಕ್ಯಾಮ್ರಾ ಆಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸ್ಯಾಮ್ಸಂಗ್ S21 ಲೆವೆಲಿಯರ್ ಮೈಕ್ ಬೋಯಾಗೆ ಹೆಂಗೆ ಕನೆಕ್ಟ್ ಮಾಡಿದ್ದಾರೆ ಅಂತೇಳಿ ಅದರಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತುಂಬ ಜಂಜಾಟದ ಒಂದು ಕೆಲಸ. ಒಂದು ವಿಡಿಯೋ ಮಾಡ್ಬೇಕಂದ್ರೆ ಬರೀ ಮೈಕ್ನ ಸೆಟಪ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ವಯರ್ಗಳ ಜಂಜಾಟ ಇರುತ್ತೆ ಇದರಲ್ಲಿ. ಈಗ ನಾನು ನೆಕ್ಸ್ಟ್ ಬೋಯಾ BY MM1 ಇಂದ ಇದು ಮಾಡ್ತೀನಿ. ಬೋಯಾ BY MM1 ಈಗ ನೆಕ್ಸ್ಟ್ ಕೇಳೋದು ನೀವು. ಈಗ ಬೋಯಾ BY MM1 ನೋಡಿ ಫ್ರೆಂಡ್ಸ್, ಇದು ಬೋಯಾ BY MM1 ಇಂದ ನೋಡಿ. ಇದು ನಾನು ವೈರ್ ತೊಗೊಂಡಿದ್ದೀನಿ ದೊಡ್ಡದು, ಅಂದರೆ ಡಿಸ್ಟೆನ್ಸ್ ಇದು ಮಾಡೋಕ್ಕೋಸ್ಕರ. ಅದಕ್ಕೂ ಕೂಡ ಅಡಾಪ್ಟರು ಅದು ಇದು ಬೇಕಾಗುತ್ತೆ. ಯಾಕಂದರೆ ಇದು ಟೈಪ್ ಸಿ ಟು ಒಂದು ಇದು 3.5mm ಜಾಕ್ ಒಂದು ಇದು ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಕೂಡ ವಯರ್ದು ಜಂಜಾಟ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದ್ರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನಾನು ಹೇಳ್ತೀನಿ. BY ಅದು ಏನು ಲೆವೆಲಿಯರ್ ಮೈಕ್ ಇದೆ ಅದಕ್ಕಿಂತ ನನಗೆ ಇದು ಇಷ್ಟ. ಆಮೇಲೆ ಅದಕ್ಕಿಂತ ಅದು ಏನು 900 ಬರಬಹುದು, ಬಟ್ ಇದು ಅಪ್ ಟು 3000 ಇರುತ್ತೆ. ಇದು ಕೂಡ ನನಗೆ ಇಷ್ಟವಾಗಿರೋ ಮೈಕ್ ಫ್ರೆಂಡ್ಸ್. ಬಟ್ ವೈರ್ ಜಂಜಾಟ ಗ್ಯಾರಂಟಿ ಇದ್ದೇ ಇದೆ ಫ್ರೆಂಡ್ಸ್. ಇದು ಬೋಯಾ BY MM1 ಮೈಕ್ ಫ್ರೆಂಡ್ಸ್. ಇದ್ರದ್ದು ಸೌಂಡ್ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ಯಾಕಂದರೆ ನಾನು ಸ್ವಲ್ಪ ಮಾತಾಡಲೇಬೇಕು, ನಿಮಗೆ ಸೌಂಡ್ ಕ್ವಾಲಿಟಿ ಗೊತ್ತಾಗಬೇಕಾದ್ರೆ ನಾನು ಮಾತಾಡಲೇಬೇಕು. ಈಗ ಮನೇಲಿ AC ಚಾಲೂ ಇದೆ, AC ಸೌಂಡು ಅಷ್ಟು ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋ ನಾಯ್ಸೇ ಇದೆ. ಈಗ ಇದ್ರದ್ದು ಸೌಂಡ್ ಯಾವ ಥರ ಕೇಳಿಬರ್ತಾಯಿದೆ ನಿಮಗೆ ಇದಕ್ಕೆಲ್ಲ ನೋಡಿ ಫ್ರೆಂಡ್ಸ್. ಇದು ಕೂಡ ನಾವು ಸೌಂಡ್ ರೆಕಾರ್ಡ್ರಲ್ಲಿ ಸೌಂಡ್ ಬರ್ತಾ ಇದೆಯಲ್ಲ ಅಂಥೇಳಿ ಚೆಕ್ ಮಾಡಿ ಕೂಡ ವಿಡಿಯೋ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಕಡೆ ಏನು ಅಡಾಪ್ಟರ್ ಇರುತ್ತಲ್ಲ, ಮೈಕ್ರೋಫೋನ್ ಮತ್ತು ಹೆಡ್ಫೋನ್ದು, ಅದರಲ್ಲಿ ಯಾವುದಾದಕ್ಕೂ ಬೇರೆದಕ್ಕೆ ಇದು ಸೇರಿಸ್ಬಿಟ್ರೆ ಇದು ಆಗೋಲ್ಲ ಫ್ರೆಂಡ್ಸ್, ಸೌಂಡ್ ಬರೋಲ್ಲ. ಅದಕ್ಕೋಸ್ಕರ ಚೆಕ್ ಮಾಡಿನೇ ವಿಡಿಯೋ ಮಾಡಬೇಕಾಗತ್ತೆ. ಇದು ಕೂಡ ಒಂದು ಜಂಜಾಟದ ಕೆಲಸನೇ. ಆದರೂ ಕೂಡ ಇದು ಮೈಕ್ ಇದ್ರ ಪ್ರೈಸ್ಗೆ ಒಂದು ಜಸ್ಟಿಫೈ ಮಾಡುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾನು ಬೇರೆ ಮೈಕ್ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಇದು ಝೂಮ್ H1N ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಇದರಲ್ಲಿ ನೀವು ರೆಕಾರ್ಡ್ ಅಂದರೆ SD ಕಾರ್ಡ್ ಆಪ್ಷನ್ನು ಇದೆ. ನೀವು ಆಮೇಲೆ ಆಡಿಯೋ ವಿಡಿಯೋ ಸಿಂಕ್ ಮಾಡಬೇಕು. ಬಟ್ ನಾನು ಜಾಸ್ತಿ ಅದನ್ನು ಪ್ರಿಫರ್ ಮಾಡಲ್ಲ ಫ್ರೆಂಡ್ಸ್. ಯಾಕಂತಂದರೆ ನಾನು ಇದನ್ನು ಅಡಾಪ್ಟರ್ ಮೈಕ್ರೋ USB ಟು ನಾರ್ಮಲ್ ಟೈಪ್ ಸಿ ಅಡಾಪ್ಟರ್ ತೊಗೊಂಡು ನಾರ್ಮಲ್ ಟೈಪ್ ಸಿ ಟು ಟೈಪ್ ಸಿ ವೈರ್ನ ಯೂಸ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ. ಇದ್ರದ್ದು ಸೌಂಡ್ ಕೂಡ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ನಾಯ್ಸ್ ಇದ್ದರೆ ಬೇಗ ಕ್ಯಾಪ್ಚರ್ ಮಾಡುತ್ತೆ. ಇದರಲ್ಲಿ ಗೇನ್ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ನಾನು ಜಾಸ್ತಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ಒಂದು ವಾಯ್ಸ್ ಕ್ವಾಲಿಟಿ ನಿಮಗೆ ಗೊತ್ತಾಗಬೇಕು. ಇದರಲ್ಲಿ ಗೇನ್ ಕೂಡ ಇದೆ. ಆಮೇಲೆ ನಾನು ಇದನ್ನು ಬೇರೆ ಕಡೆ ತರಿಸಿದ್ದೀನಿ. ಈಗ ಸೌಂಡ್ ಹೆಂಗೆ ಬರ್ತಾಯಿದೆ ನೋಡಿ. ಆಮೇಲೆ ಈಗ ಸೌಂಡ್ ಹೆಂಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಸೌಂಡ್ ಕ್ವಾಲಿಟಿ ಝೂಮ್ H1N ತುಂಬ ಚೆನ್ನಾಗಿದೆ. ಇದು ಕೂಡ ವರ್ತ್ ಇದೆ, ಬಟ್ ಜಂಜಾಟ ಅಷ್ಟೇ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇದು ಜಾಸ್ತಿ ಯೂಸ್ ಮಾಡಿಲ್ಲ ಯಾವುದೇ ವೀಡಿಯೋಸ್ಗಳಲ್ಲಿ. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇದನ್ನು ಕೂಡ ನಾನು ಪ್ರಿಫರ್ ಮಾಡಿದ್ದೆ. ಬಟ್ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಫ್ರೆಂಡ್ಸ್. ವರ್ತ್ ಇದೆ. ಯಾವ ಥರ ಅಂತಂದರೆ ನೀವು ದೂರ ಇದ್ದಾಗೂ ನೀವು ರೆಕಾರ್ಡ್ ಮಾಡಿಕೊಂಡು ಸಿಂಕ್ ಮಾಡ್ಬೋದು. ಆಮೇಲೆ ಸಮೀಪ ಇದ್ದಾಗೂ ಈ ಥರ ಡೈರೆಕ್ಟಾಗಿ ಸೌಂಡನ್ನ ಇದು ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಗ್ರೆನಾರೋ J13 ಅಂಥೇಳಿ ವೈರ್ಲೆಸ್ ಮೈಕು. ಆ್ಯಕ್ಚುಲಿ ತುಂಬ ಈಸಿಯಾಗಿ ನೀವು ವಿಡಿಯೋಸನ್ನ ಮಾಡ್ಬೋದು. ಒಂದು ಜಸ್ಟ್ ಟೈಪ್ ಸಿ ಅಡಾಪ್ಟರ್ನ ಅಲ್ಲಿ ಹಚ್ಚಿಬಿಟ್ಟು ವೈರ್ಲೆಸ್ ಆಗಿ ಇದು ಕನೆಕ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಆಮೇಲೆ ಕ್ಲಿಪ್ ಕೂಡ ಇದೆ. ಈ ಥರ ನೀವು ಈ ಥರ ಕ್ಲಿಪ್ ಮಾಡ್ಕೊಂಡು ಕೂಡ ನೀವು ವಿಡಿಯೋಸ್ ಮಾಡ್ಬೋದು. ಇದ್ರದ್ದು ಸೌಂಡ್ ಕ್ವಾಲಿಟಿ ಹೆಂಗಿದೆ. ಆಮೇಲೆ ಈಸಿ ಟು ಯೂಸ್ ಫ್ರೆಂಡ್ಸ್. ಇದು ಯಾವುದೇ ವೈರ್ಗಳ ಜಂಜಾಟ ಇಲ್ಲ. ಜಸ್ಟ್ ಚಾರ್ಜ್ ಮಾಡಿಬಿಟ್ರೆ ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ವೈರ್ಲೆಸ್ ಆಗಿ ನೀವು ಅದು ಒಂದು ಫೀಟ್ ಅಂಥೇಳಿ ಎಷ್ಟು ಡಿಸ್ಟೆನ್ಸ್ ಮೀಟರ್ಸ್ ಅಂತ ಇರುತ್ತೆ, ಅದು ಮೆನ್ಷನ್ ಮಾಡಿರ್ತಾರೆ ವೆಬ್ಸೈಟಲ್ಲಿ. ಅದು ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟರ ಮಟ್ಟ ಇದು ಆ್ಯಕ್ಚುಲಿ ಕೊಡುತ್ತೆ ಫ್ರೆಂಡ್ಸ್. ಇದು ತುಂಬ ಒಂದು ಬಜೆಟ್ ಓರಿಯೆಂಟೆಡ್ 3000 ರುಪೀಸಲ್ಲಿ ತುಂಬ ಚೆನ್ನಾಗಿರೋ ಒಂದು ಮೈಕ್ ಅಂತ ನನಗನ್ಸಿದೆ. ಆಮೇಲೆ
ಇದು ಕೂಡ ಒಳ್ಳೆ ಒಂದು ಮೈಕೆ. ಆಮೇಲೆ ಜಾಸ್ತಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಸ್ವಲ್ಪ ಸೌಂಡ್ ಕ್ವಾಲಿಟಿ ಸ್ವಲ್ಪ ಹಿಂಗೆ ದಬಾಸ್ದಂಗೆ ಬರುತ್ತೆ. ಚೆನ್ನಾಗಿದೆ, ಒಳ್ಳೆ ಒಂದು ಮೈಕ್ ಇದು ಕೂಡ. ಇದನ್ನು ಪ್ರಿಫರ್ ಮಾಡಬಹುದು ನೀವು. ಆಮೇಲೆ ಈಗ ನೆಕ್ಸ್ಟ್ ಮೈಕ್ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಕ್ರಿಯೋಸೋನಿಕ್ ಅಂಥೇಳಿ. ಇದು ತುಂಬ ನನಗೆ ಇಷ್ಟವಾಗಿರುವಂತಂದರೆ ಫುಲ್ ಇಷ್ಟ ಆಗಿರುವಂಥ ಒಂದು ಮೈಕ್ ಇದು. ಯಾಕಂದರೆ ಬಟ್ ಇದ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತಂದರೆ, ಅದೇ ನಾರ್ಮಲಾಗಿ ಟೈಪ್ ಸಿ ಟು ಟೈಪ್ ಸಿ ವೈರ್ನ ಯೂಸ್ ಮಾಡಿಕೊಂಡು ಇದ್ರ ಜೊತೆನೇ ಕೊಟ್ಟಿರ್ತಾರೆ. ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ, ವೈರ್ ಜಂಜಾಟ ಇದ್ದೇ ಇರುತ್ತೆ. ಆಮೇಲೆ ಇದಕ್ಕೆ ಈ ಥರ ಬೂಮಾಮ್ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಈ ಥರ ನೀವು ವಿಡಿಯೋ ಮಾಡ್ಬೋದು. ಆ್ಯಕ್ಚುಲಿ ಅದು ಕೆಳಗಡೆ ಸ್ಟ್ಯಾಂಡ್ ಕೂಡ ಎಲ್ಲಿದೆ ಗೊತ್ತಿಲ್ಲ ನನಗೆ, ಅದು ಅಲ್ಲೇ ಎಲ್ಲ ಕೆಳಗಡೆ ಇರುತ್ತೆ, ನಾನು ನೋಡಬೇಕದು. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಟ್ ಒಂದು ಇದಕ್ಕೆ ಟೇಬಲ್ ಬೇಕಾಗುತ್ತೆ. ಈ ಥರ ಕೆಲವೊಂದು ಡ್ರಾಬ್ಯಾಕ್ಸ್ ಅಂತಲ್ಲ, ಸ್ವಲ್ಪ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆದರೆ ಇದು ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಈ ಥರ ಅಡ್ಡ ಬರುತ್ತೆ, ಅಥವಾ ಏನೋ ಒಂಥರ ವಿಡಿಯೋದಲ್ಲಿ. ಆ್ಯಕ್ಚುಲಿ ವಿಡಿಯೋ ಇದನ್ನು ಇಟ್ಕೊಂಡು ಮಾಡಿದ್ರೆ ಭಾಳ ಸ್ಟೈಲಿಶಾಗಿ ಕಾಣುತ್ತೆ. ಆ್ಯಕ್ಚುಲಿ ನಾನು ಬೇರೆ ಎಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ, ಬ್ಲೂ 80 ಎಲ್ಲ ಯೂಸ್ ಮಾಡ್ತಾರೆ. ಅದನ್ನು ಫುಲ್ ಸ್ಕ್ರೀನಲ್ಲಿ ಬರೋ ಥರ ಒಂದು ಫುಲ್ ಇದು ಮಾಡ್ತಾರೆ. ಆಮೇಲೆ ಇದರಲ್ಲಿ ಕೂಡ ನೋಡಿ ಫ್ರೆಂಡ್ಸ್, ಇದರಲ್ಲಿ ಗೇನ್ ಕಂಟ್ರೋಲ್ ಇದೆ. ಈಗ ಗೇನ್ ಜಾಸ್ತಿ ಮಾಡ್ತೀನಿ, ಗೇನ್ ಜಾಸ್ತಿ ಮಾಡಿದಾಗ ಯಾವ ಥರ ಸೌಂಡ್ ಬರುತ್ತೆ, ಗೇನ್ ಕಡಿಮೆ ಮಾಡಿದಾಗ ಯಾವ ಸೌಂಡ್ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಟಚ್ ಬಟನ್ ಮ್ಯೂಟ್ ಇದೆ. ಈ ಥರ ಕೆಲವೊಂದು ಚೆನ್ನಾಗಿರೋ ಒಂದು ಮೈಕ್ ಇದು ಕೂಡ. ಬಟ್ ಜಂಜಾಟ ಇದೆ ಫ್ರೆಂಡ್ಸ್, ಬಟ್ ವರ್ತ್ ಇದೆ, 100% ವರ್ತ್ ಇದೆ ಕ್ರಿಯೋಸೋನಿಕ್. ಈಗ ನೋಡಿ ಫ್ರೆಂಡ್ಸ್, ನಾನು ನನ್ನ ಲಾಸ್ಟ್ ಒಂದು ಮೈಕು ನಾನು ಹೇಳ್ತಾ ಇರೋದು, ಇದು ಹೋಲಿಲ್ಯಾಂಡ್ ಲಾರ್ಕ್ M2 ಯೂಟ್ಯೂಬ್ ಜಗತ್ತಿನಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಿರುವಂಥ ಮೈಕು ಫ್ರೆಂಡ್ಸ್. ಯಾಕಂದರೆ ನಾನು ಪ್ರತಿಯೊಂದು ಪಾಡ್ಕ್ಯಾಸ್ಟ್ಗಳಲ್ಲಿ ಅಥವಾ ಹೀರೋಯಿನ್ಗಳ ಇಂಟರ್ವ್ಯೂಗಳಲ್ಲಿ ಈ ಥರ ಒಂದು ಇದನ್ನು ನೋಡಿರ್ತೀನಿ, ಹೋಲಿಲ್ಯಾಂಡ್ ಲಾರ್ಕ್ M2. ಆ್ಯಕ್ಚುಲಿ ಬಹಳ ದುಡ್ಡು ಇದೆ ಇದಕ್ಕೆ, ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ. ಅದು ನಿಮಗೆ ನೀವು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ಮೈಕ್ಗಳ ಆದಮೇಲೆ ನಾನು ಈ ಮೈಕನ್ನು ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ವೈರ್ಗಳ ಜಂಜಾಟ ಇಲ್ಲ. ಗ್ರೆನಾರೋ ಯಾವ ಥರ J13 ನಾನು ತೋರಿಸಿದ್ದೀನಲ್ಲ, ಅದೇ ಥರ ಇದೆ ಇದು. ಜಸ್ಟ್ ಒಂದು ಅಡಾಪ್ಟರ್ನ ಅಲ್ಲಿ ಇದು ಮಾಡಿಬಿಟ್ಟು, ಅಂದರೆ ಅಡಾಪ್ಟರ್ ಅಂದರೆ ರಿಸೀವರು, ಇದು ಟ್ರಾನ್ಸ್ಮಿಟರ್ ಫ್ರೆಂಡ್ಸ್. ಇದನ್ನು ಕೂಡ ನೀವು ಅಂದರೆ ಇದು ಕೂಡ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ, ಈಗ ನಾನು ಕೈಯಲ್ಲಿ ಹಿಡಿದು ಮಾತಾಡಿದ್ರೆ ಯಾವ ಥರ ಬರುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಸೌಂಡ್ ಬರುತ್ತೆ. ಇದು ಒಂದು ಒಳ್ಳೆ ಮೈಕು. ಜಾಸ್ತಿ ಕಿಚನ್ ವಿಡಿಯೋಸು ಅಥವಾ ಯಾವುದೇ ಒಂದು ನಾರ್ಮಲ್ ವಿಲೇಜ್ ಏನು ಅಡುಗೆ ಮಾಡ್ತಾರಲ್ಲ, ಕೆಲವೊಂದು ವಿಡಿಯೋಸ್ಗಳಲ್ಲಿ ನೋಡಿದ್ದೀನಿ. ತುಂಬ ಒಂದು ಫೇಮಸ್ ಆಗಿರುವಂಥ ಒಂದು ಮೈಕ್ ಇದು. ಇದು ನನಗೆ ಲಾಸ್ಟ್ ಪ್ರಿಫರೆನ್ಸ್, ಅಂದರೆ ಲಾಸ್ಟ್ ರೆಸಾರ್ಟ್ ಅಂತ. ಅಂದರೆ ಈಸಿ ಟು ಯೂಸು, ಆಮೇಲೆ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನೀವು ನೋಡಿದ್ರಲ್ಲ ಎಲ್ಲ ಮೈಕ್ಗಳಲ್ಲಿ, ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ನೀವು ನನಗೆ ಸಜೆಸ್ಟ್ ಮಾಡಬೇಕು. ಯಾವ ಮೈಕ್ ಯೂಸ್ ಮಾಡಿದ್ರೆ ಸೌಂಡ್ ಕರೆಕ್ಟಾಗಿ ಬರುತ್ತೆ, ಅಥವಾ ಇದು ಮಾಡಿದ್ರೆ ಒಂದು ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂಥೇಳಿ ನೀವು ನನಗೆ ಸಜೆಸ್ಟ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.